ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಒಂದು ಬಜೆಟಲ್ಲಿ ಈ ಬಾರಿ ಗೃಹಿಣಿಯರಿಗೆ ಮತ್ತೆ 3 ಹೊಸ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದಿದೆ. ಈಗಾಗಲೇ ರಾಜ್ಯ ಸರ್ಕಾರ ತಂದಿರುವಂತಹ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಮತ್ತು ಅನ್ನಭಾಗ್ಯ ಯೋಜನೆ ಇರ್ಬೋದು, ಅಥವಾ ಶಕ್ತಿ ಯೋಜನೆ ಇರ್ಬೋದು, ಅಥವಾ ಯುವ ನಿಧಿ ಯೋಜನೆ ಇರ್ಬೋದು, ಅಥವಾ ಗೃಹಜ್ಯೋತಿ ಯೋಜನೆ ಇರ್ಬೋದು. ಸ್ನೇಹಿತರೆ ನೋಡಿ ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಸದ್ಯಕ್ಕೆ ಬಜೆಟ್ ಮಂಡನೆಯಾಗಿದ್ದು, ಸರ್ಕಾರದಿಂದ ಗೃಹಿಣಿಯರಿಗೆ ಅಂತಾನೆ 3 ಹೊಸ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರದಿಂದ ಜಾರಿಗೆ ತಂದಿದ್ದಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಆ ಒಂದು 3 ಹೊಸ ಗ್ಯಾರಂಟಿ ಯೋಜನೆಗಳು ಏನು, ಮತ್ತೆ ಈ 3 ಗ್ಯಾರಂಟಿ ಯೋಜನೆಯ ಸೌಲಭ್ಯಗಳು ಯಾವ ಯಾವ ಮಹಿಳೆಯರಿಗೆ ಸಿಗ್ತಾ ಇದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ದಯವಿಟ್ಟು ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಮತ್ತೆ ಸ್ನೇಹಿತರೆ, ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರ ಹತ್ರ ಕೂಡ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ನೋಡಿ ಸ್ನೇಹಿತರೆ, ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹೌದು ಸ್ನೇಹಿತರೆ, ಈಗಾಗಲೇ ರಾಜ್ಯ ಸರ್ಕಾರದಿಂದ ಬಜೆಟ್ ಮಂಡನೆಯಾಗಿದ್ದು, ಮತ್ತೆ ಮಹಿಳೆಯರಿಗೆ ಅಂತಾನೆ ಸರ್ಕಾರದಿಂದ 3 ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬರ್ತಾ ಇದೆ. ಹಾಗಾದರೆ ಈ 3 ಗ್ಯಾರಂಟಿ ಯೋಜನೆಗಳು ಅಂತ ನೀವು ಕೇಳಬಹುದು. ಹೌದು ಸ್ನೇಹಿತರೆ, ಸರ್ಕಾರದಿಂದ ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಈ 5 ಗ್ಯಾರಂಟಿ ಯೋಜನೆಗಳು ಈಗಾಗಲೇ ತುಂಬ ಜನ ಫಲಾನುಭವಿಗಳು ಈ 5 ಗ್ಯಾರಂಟಿ ಯೋಜನೆಯ ಒಂದು ಸೌಲಭ್ಯನ ಪಡ್ಕೋತಾ ಇದ್ದಾರೆ. ಇದರ ಬೆನ್ನಲ್ಲೇ ಸರ್ಕಾರದಿಂದ ಬಂದಿರುವಂತಹ ಒಂದು ಬಜೆಟ್ ಮಂಡನೆಯಲ್ಲಿ ಮತ್ತೊಮ್ಮೆ ಮಹಿಳೆಯರಿಗೆ ಅಂತಾನೆ ರಾಜ್ಯ ಸರ್ಕಾರದಿಂದ 3 ಗ್ಯಾರಂಟಿ ಯೋಜನೆಗಳು ಬಂದಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ 3 ಗ್ಯಾರಂಟಿ ಯೋಜನೆಗಳು ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಮಹಿಳೆಯರಿಗೆ ಅಂತಾನೆ ರಾಜ್ಯ ಸರ್ಕಾರದಿಂದ ಸುಮಾರು 1 ಲಕ್ಷದಿಂದ 10 ಲಕ್ಷದವರೆಗೂ ಒಂದು ಸಾಲನ ಕೊಡ್ತಾ ಇದ್ದಾರೆ. ಈ ಒಂದು ಸಾಲಕ್ಕೆ ಯಾವುದೇ ರೀತಿಯ ಒಂದು ಬಡ್ಡಿ ನೀವು ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಬದಲಿಗೆ ಸರ್ಕಾರದಿಂದ ನಿಮಗೆ ಒಂದು ಸಾಲ ಸಿಗುತ್ತಲ್ಲ, 1 ರಿಂದ 10 ಲಕ್ಷದವರೆಗೂ ಕೂಡ ಮಹಿಳೆಯರಿಗೆ ಅಂತಾನೆ ಸರ್ಕಾರದಿಂದ ಸಾಲ ಕೊಡ್ತಾರೆ. ಈ ಒಂದು ಸಾಲಕ್ಕೆ 1 ರೂಪಾಯಿ ಬಡ್ಡಿ ಕೂಡ ನೀವು ಕಟ್ಟುವಾಗಿಲ್ಲ ಸ್ನೇಹಿತರೆ. ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ, ನಾವು ಈ ಒಂದು 10 ಲಕ್ಷ ಹಣದವರೆಗೂ ಸಾಲನ ಪಡ್ಕೊಂಡು ಏನು ಮಾಡಬೇಕು ಅಂತ. ನೋಡಿ, ಇಲ್ಲಿ ಸರ್ಕಾರ ಯಾವ ಒಂದು ಉದ್ದೇಶಕ್ಕಾಗಿ ನಿಮಗೆ ಸಾಲ ಕೊಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಯಾರೆಲ್ಲ ಮಹಿಳೆಯರು ಒಂದು ಸ್ವಂತ ಉದ್ಯೋಗನ ಪ್ರಾರಂಭ ಮಾಡಬೇಕು ಅಂತ ಇದ್ದೀರಲ್ಲ, ಅಂತಹ ಮಹಿಳೆಯರಿಗೆ 1 ರಿಂದ 10 ಲಕ್ಷದವರೆಗೂ ಸರ್ಕಾರದ ನಿಮಗೆ ಒಂದು ಸಾಲದ ಸೌಲಭ್ಯ ಸಿಗುತ್ತೆ. ಈ ಒಂದು ಸಾಲಕ್ಕೆ ಯಾವುದೇ ರೀತಿಯ ಒಂದು ಬಡ್ಡಿಯನ್ನು ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ. ಮತ್ತು ನೀವು ಈ ಒಂದು ಸಾಲನ ಪಡ್ಕೊಂಡ್ರೆ ನೀವು ಸರ್ಕಾರಕ್ಕೆ ರಿಟರ್ನ್ ಸಾಲನ ಕಟ್ಟಬೇಕು ಅಷ್ಟೇ, ಬಟ್ ಸರ್ಕಾರಕ್ಕೆ ನೀವು ಯಾವುದೇ ರೀತಿಯ 1 ರೂಪಾಯಿ ಬಡ್ಡಿ ಕೂಡ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ. ಮತ್ತು ಸ್ನೇಹಿತರೆ, 2ನೆಯ ಗ್ಯಾರಂಟಿ ಯೋಜನೆ ಏನು ಅಂದರೆ, ಇಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ ಅಂತಾನೆ ಒಂದು ಸ್ಮಾರ್ಟ್ ಫೋನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಸ್ಮಾರ್ಟ್ ಫೋನ್ನ ಯಾರೆಲ್ಲ ಪಡ್ಕೋಬಹುದು ಅಂತ ನೀವು ಕೇಳಿದ್ರೆ, ಇಲ್ಲಿ ಸರ್ಕಾರ ಎಲ್ಲ ಮಹಿಳೆಯರಿಗೂ ಈ ಒಂದು ಸ್ಮಾರ್ಟ್ ಫೋನ್ನ ಕೊಡ್ತಾ ಇಲ್ಲ. ಬದಲಿಗೆ ಅಂಗನವಾಡಿಯ ಆಶಾ ಕಾರ್ಯಕರ್ತರಿಗೆ ಸರ್ಕಾರದಿಂದ ಉಚಿತವಾಗಿ ಸ್ಮಾರ್ಟ್ ಫೋನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಯಾವ ಒಂದು ಕಾರಣಕ್ಕೆ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಈ ಉಚಿತ ಸ್ಮಾರ್ಟ್ ಫೋನ್ನ ಕೊಡ್ತಾ ಇದ್ದಾರೆ ಅಂದರೆ, ನೋಡಿ ಸ್ನೇಹಿತರೆ, ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಒಂದು ಸರ್ವೆ ಇರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳನ್ನ ಸರ್ಕಾರ ಈ ಆಶಾ ಕಾರ್ಯಕರ್ತರ ಮುಖಾಂತರ ಮಾಡಿಸ್ಕೊತಾ ಇದೆ. ಇದೇ ಒಂದು ಕಾರಣಕ್ಕೆ ಈ ಒಂದು ಆಶಾ ಕಾರ್ಯಕರ್ತರಿಗೆ ಸರ್ಕಾರ ಒಂದು ಸ್ಮಾರ್ಟ್ ಫೋನ್ನ ಕೊಡ್ತಾ ಇದೆ. ಈ ಒಂದು ಸ್ಮಾರ್ಟ್ ಫೋನ್ಗೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ನ ಹಾಕುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಸ್ಮಾರ್ಟ್ ಫೋನ್ನ ಸರ್ಕಾರ ಡೈರೆಕ್ಟಾಗಿ ಆಶಾ ಕಾರ್ಯಕರ್ತರಿಗೆ ನೀಡುತ್ತೆ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ, 3ನೆಯ ಒಂದು ಯೋಜನೆ ಏನು ಅಂದರೆ, ಸರ್ಕಾರದಿಂದ ದೇವದಾಸಿಯರಿಗೆ ಏನು ಒಂದು ಹಣ ಬರ್ತಾಯಿತ್ತು, ಆ ಒಂದು ಹಣನ ಸರ್ಕಾರ 2,000ಕ್ಕೆ ಏರಿಕೆ ಮಾಡಿದೆ. ನೋಡಿ ಸ್ನೇಹಿತರೆ, ಈ 3 ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಈ ವರ್ಷದ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡಿದ್ದು, ಆದಷ್ಟು ಬೇಗ ಈ 3 ಯೋಜನೆಗಳನ್ನ ಸರ್ಕಾರ ಜಾರಿಗೆ ತರುತ್ತೆ. ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಹರಿದ್ದೀರಾ ಅಂತಹ ಫಲಾನುಭವಿಗಳು ಆದಷ್ಟು ಬೇಗ ಈ ಒಂದು ಯೋಜನೆಯ ಸೌಲಭ್ಯನ ಪಡ್ಕೊಳ್ಳಿ. ಅದೇ ರೀತಿ ನೋಡಿ ಸ್ನೇಹಿತರೆ, ನಿಮಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯ ಯೋಜನೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಒಂದು ಯೋಜನೆಯ ಒಂದು ಡೌಟ್ ಇದ್ರೂ ಕೂಡ ಪ್ರತಿಯೊಬ್ಬರನ್ನು ಕಮೆಂಟ್ನ ಮಾಡಿ ತಿಳಿಸಿ. ನಾನು ನನ್ನ ವಿಡಿಯೋದಲ್ಲಿ ನಿಮ್ಮೊಂದು ಕಮೆಂಟ್ಗೆ ಆನ್ಸರ್ನ ಕೊಡ್ತೀನಿ. ಅದೇ ರೀತಿ ನೋಡಿ ಸ್ನೇಹಿತರೆ, ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ.